ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ 4 ನಿಗಮಗಳ ನೌಕರ ಬಂಧುಗಳಿಗೆ ರಥಸಪ್ತಮಿ ಶುಭಾಶಯಗಳು. ಸಂಕ್ರಾಂತಿ ಕಳೀತು, ವೇತನ ಹೆಚ್ಚಳ ಯಾವಾಗ? ಕರ್ತವ್ಯ ಮುಗಿಸಿ ನಾನು ಊರಿಗೆ ಬರುವಾಗೆಲ್ಲ ಕೇಳ್ತೀರಿ KSRTCಯ ನಮ್ಮ ಸಿಬ್ಬಂದಿಗಳು, ಏನಣ್ಣ ಸರಿ ಸಮಾನ ವೇತನ ಆಯ್ತದೋ, ವೇತನ ಪರಿಷ್ಕರಣೆ ಆಗ್ತದೋ ಅಂತ. ಅದಕ್ಕೆ ನಾನು ಹೇಳೋದು ಒಂದೇ ಉದಾಹರಣೆ. ಶಕ್ತಿ ಯೋಜನೆಯ ಅನುದಾನ ಜೊತೆಗೆ ಸರ್ಕಾರ ಒಂದು 2,000 ಕೋಟಿ ಅನುದಾನವನ್ನು ನೀಡಿದ್ರೆ ವೇತನ ಪರಿಷ್ಕರಣೆ ಆಯ್ತದ ಕಣಪ್ಪ. ಶಕ್ತಿ ಯೋಜನೆಯ ಅನುದಾನದ ಜೊತೆಗೆ ಒಂದು 5,000 ಕೋಟಿ ಕೊಟ್ಟರೆ ಸರಿ ಸಮಾನ ವೇತನ ಜಾರಿ ಆಗ್ತದೆ. ಅದೇನೋ ಒಂದು ಆಗ್ತದೆ. ಇಲ್ಲಿ ಸಂಘಟನೆಗಳಲ್ಲೇ ಒಮ್ಮತ ಇಲ್ವಲ್ಲ, ಎತ್ತು ಏರ್ಗೆ ಕೋಣ ನೀರಿಗೆ ಅನ್ನುವಂಗೆ. ಜಂಟಿ ಕ್ರಿಯಾ ಸಮಿತಿಯವರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಸನ್ಮಾನ್ಯ ಕೂಟದ ಅಧ್ಯಕ್ಷರು ನಮ್ಮ ಬೆಂಬಲ ಇಲ್ಲ ಅಂದರು. ಅವತ್ತು ಒಂದು ಮಾತು, ಯಾವುದಾದ್ರೂ ಒಂದು ರೀತಿಯಲ್ಲಿ ವೇತನ ಹೆಚ್ಚಳ ಆಗಲಿ, ನಮ್ಮ ಸರಿಸಮಾನ ವೇತನ ಹೋರಾಟ ಅಂತೂ ಮುಂದುವರಿತಾ ಇರ್ತದೆ ಅಂತ ಅವತ್ತು ಕೂಟದ ಅಧ್ಯಕ್ಷರು ಹೇಳಿದರೆ, ಇಷ್ಟೊತ್ತಿಗೆ ವೇತನ ಹೆಚ್ಚಳ ಸರ್ಕಾರದಿಂದ ಅಧಿಕೃತವಾಗಿ ಜಾರಿ ಆಗ್ತಿತ್ತು. ಅದು ಯಾವಾಗ ಜಾರಿ ಆಗ್ತಿತ್ತೋ, ಯಾವಾಗ ಕೈಗೆ ಬತ್ತಿತ್ತೋ, ನಿರ್ಧಾರ ಅಂತೂ ಹೊರಬೀಳ್ತಿತ್ತು. ಈ ಎಡಬಿಡಂಗಿ ಕೂಟದ ಅಧ್ಯಕ್ಷರು ಹೇಳ್ತಾರೆ, ಮೊನ್ನೆ ಸೊಸೈಟಿ ಚುನಾವಣೆಗಳು ಬಂದಾಗ ಮಾತ್ರ ಕೂಟದ ಅಧ್ಯಕ್ಷರಿಗೆ ಸರಿಸಮಾನ ವೇತನ ಜ್ಞಾಪಕ ಬರ್ತದೆ. ಸೊಸೈಟಿ ಚುನಾವಣೆಗಳು ಮುಗೀತಿದ್ದಂಗೆ ಸರಿಸಮಾನ ಅಲ್ಲೇ ಮಲ್ಕೋತದೆ. ಸರ್ಕಾರ ಸರಿಸಮಾನ ವೇತನ ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ ಅಂತ ಒಂದ ಹೇಳಿಕೆ ಕೊಡ್ತಾರೆ. ಮತ್ತೊಂದು ಘಟಕಕ್ಕೆ ಮತಯಾಚನೆಗೆ ಹೋದಾಗ ಹೇಳ್ತಾರೆ ಸರಿಸಮಾನ ವೇತನ ಹೆಚ್ಚಳ ಮಾಡದೆ ಹೋದರೆ ನಮ್ಮ ಶಾಂತಿಯುತ ಹೋರಾಟ ಶುರುವಾಗ್ತದೆ. ಯಾವ ಲೆಕ್ಕದಲ್ಲಿ ಹೋರಾಟ ಶುರು ಮಾಡ್ತದೋ? ಮುಷ್ಕರ ನಡೀತದೋ ಬಿಡ್ತದೋ ಯಾರಿಗೂ ಗೊತ್ತಿಲ್ಲ. ನಡೀದಿಲ್ಲ ಅಂತ ಎಲ್ಕ ಗೊತ್ತು. ಯಾರೇ ಕರೆ ಕೊಟ್ಟರು, ಜಂಟಿ ಕ್ರಿಯಾ ಸಮಿತಿಯವ್ರು ಕರೆ ಕೊಟ್ಟಿದ್ರು, ನಡೀತಿರ್ಲಿಲ್ಲ. ನೀವು ಕರೆ ಕೊಡಿ, ನಡೀದಿಲ್ಲ. ನೀವಿಬ್ಬರು ಒಂದಾಗಿ ಕರೆ ಕೊಡಿ, ಆಡಳಿತ ವರ್ಗದವರು ಸೇರಿ ಒಮ್ಮತವಾಗಿ ಕರೆ ಕೊಡಿ, ನಡೀದಿಲ್ಲ ಮುಷ್ಕರ. ಯಾಕೆ? 2021ರ ಮುಷ್ಕರದಲ್ಲಿ ಅವತ್ತು ನಮ್ಮಂಥವ್ರು ಮಾತು ಕೇಳದೆ ಅಧ್ವಾನ ಮಾಡ್ದಲ್ಲಪ್ಪ. 10,000 ನೌಕರ ಮನೆ ಹಾಳಾಯಿತು. ಇವತ್ತು ನಮ್ಮಂಥವ್ರು ಘಟಕಗಳಲ್ಲಿ ಹೇಳ್ತೀವಲ್ಲ, BMTC ಘಟಕದಲ್ಲಿ 10 ಜನ 20 ಜನ 30 ಜನ ಇವಿ. ಕಾರ್ಮಿಕ ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಾ ಈಗ ಉಚ್ಚ ನ್ಯಾಯಾಲಯಕ್ಕೆ ಅಪೀಲ್ ಹೋಗೋಕೆ ರೆಡಿಯಾಗಿರೋರು ನಾವು ಹೇಳ್ತೀವಲ್ಲ, ಯಾವ ಮುಷ್ಕರ ಮಾಡಿರಿ, ಡ್ಯೂಟಿ ಮಾಡಿ ಮನಗೋಗಿ, ನಮ್ಮ ಮನೆ ಬರುವೆ ಇಷ್ಟು, ಸರ್ಕಾರ ಯಾವುದೋ ಒಂದು ರೀತಿಯಲ್ಲಿ ಹೆಚ್ಚಳ ಮಾಡ್ತದೆ ಅದಕ್ಕೆ ಬೇಕಾದಾಗ. ನೀವು ಒಮ್ಮತಕ್ಕೆ ಬಂದರೆ ಗ್ಯಾರಂಟಿ 2025-26ರ ಆಯವ್ಯಯದಲ್ಲಿ ವೇತನ ಹೆಚ್ಚಳ ಸಂಬಂಧಪಟ್ಟಂತೆ ಒಂದಿಷ್ಟು ಅನುದಾನವನ್ನು ಕೊಡ್ತಾವಿ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ. ಇಲ್ದಿದ್ರೆ ಶಿವರಾತ್ರಿನೂ ಕಳೀತದೆ, ಯುಗಾದಿನೂ ಕಳೀತದೆ, ಮಾಲೆ ಅಮಾವಾಸ್ಯೆನೂ ಕಳೀತದೆ, ದೀಪಾವಳಿನೂ ಬರ್ತದೆ, ಆಯುಧ ಪೂಜೆ, ವಿಜಯದಶಮಿ ಬರ್ತದೆ, ಕ್ರಿಸ್ಮಸ್ಸು ಬರ್ತದೆ, ಮುಂದಿನ ಸಂಕ್ರಾಂತಿನೂ ಬರ್ತದೆ. ಹಿಂಗೆ ರೋಟಾ ಪದ್ಧತಿಯಲ್ಲಿ ಹೋಯ್ತಾನೆ ಇರ್ತದೆ ಸರ್ಕಾರದ ಕಡೆಯಿಂದ ವಾಯಿದೆ. ನೀವು ಒಮ್ಮತಕ್ಕೆ ಬಂದರೂ ಖಂಡಿತ ಏಪ್ರಿಲ್ ತಿಂಗಳಿಂದ, ಅಂದರೆ ಮೇ ತಿಂಗಳಿಗೆ ಕೈಗೆ ಸಂಬಳ ಹೆಚ್ಚಳದ, ವೇತನ ಹೆಚ್ಚಳದ ಸಂಬಳ ಕೈಗೆ ಬರೋ ರೀತಿ ಸಾರಿಗೆ ಸಂಸ್ಥೆ ನೌಕರರು ನೆಮ್ಮದಿ ಅಂತಂತೂ ಇರ್ತಾರೆ. ಅದು ಬಿಟ್ಬಿಟ್ಟು ಮತ್ತೆ ನಿಮ್ಮ ಎಡಬೆಡಂಗಿತನವನ್ನು ಪ್ರದರ್ಶನ ಮಾಡ್ಕೋದ್ರೆ ಇಬ್ಬರು ಜಗಳ ಮೂರನೇವನ ಗಾಯ ಅಂತೇಳಿ ಸರ್ಕಾರಕ್ಕೆ ಬೇಕಾಗಿರೋದು ಅದೇ. ತಳ್ಳಾಡ್ಕೊ ಹೋಯ್ತಾರೆ. ಒಂದು ಸಂಘಟನೆಗಳು ಸರಿಸಮಾನ ಅಂತಾರೆ, ಇನ್ನೊಂದು ಸಂಘಟನೆಗಳು ವೇತನ ಪರಿಷ್ಕರಣೆ ಅಂತಾರೆ. ಅವರಲ್ಲಿ ಒಮ್ಮತ ಎಲ್ಲ ನಾವೇನು ಮಾಡಮ್ಮ, ಅವರಿಬ್ಬರು ಒಂದಾಗಿ ಬಂದರೆ ನಾವೇನು ನಿರ್ಧಾರ ಮಾಡ್ತೀವಿ ಅಂತೇಳಿ ಸರ್ಕಾರ ಮುಂದಕ್ಕೆ ತಳ್ಕೊ ಹೋಯ್ತಾ ಇರ್ತದೆ. ಯಾಕೆಂದರೆ ಹಿಂದೆ ರಾಜಕೀಯ ಪಕ್ಷದ ಒಡನಾಟದಲ್ಲಿದ್ದಾಗ ನಾನು ರಾಜ್ಯದಲ್ಲಿರುವಂಥ 3 ರಾಜಕೀಯ ಪಕ್ಷಗಳ ಮುಖಂಡರ ಮಾತುಗಳನ್ನು ಕೇಳ್ತಾ ಇದ್ದಾಗ ಅನಿಸೋದು ಸಮಸ್ಯೆಗಳು ಬೇಕು ಇವ್ರಿಗೆ, ರಾಜಕಾರಣಿಗಳಿಗೆ ಅಂತ. ಅದರ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕೂಟದ ಅಧ್ಯಕ್ಷರೇ ಒಮ್ಮತಕ್ಕೆ ಬನ್ನಿ. ಸರ್ಕಾರ ಇನ್ನೂ 3 ವರ್ಷ ಇರ್ತದೆ, ಇನ್ನೂ ಒಂದು 2-3 ಬಜೆಟ್ ಮಂಡಿಸ್ತದೆ. ಆಗಬೇಕಾದ್ರೆ ನಿಮ್ಮ ಸರಿಸಮಾನ ವೇತನವನ್ನು ಕೊಡಿಸೋರಂತೆ. ಇಲ್ಲದೇ ಒಂದು ಸ್ಪಷ್ಟ ನಿರ್ಧಾರವನ್ನು ಈ ಬಜೆಟಲ್ಲೇ ಕೊಡಿಸ್ಬಿಡಿ. ಅದು ಬಿಟ್ಬಿಟ್ಟು ಸುಮ್ಮನೆ ಸಾರಿಗೆ ಸಂಸ್ಥೆ ನೌಕರರ ದೌರ್ಬಲ್ಯವನ್ನು ಬಂಡವಾಳ ಮಾಡಿಕೊಂಡು ನಿಮ್ಮ ಬೆಳೆಕಾಳುಗಳನ್ನು ಬೇಯಿಸ್ಕೊಳ್ಬೇಡಿ. ಅವ್ರ ಹೊಟ್ಟೆ ಮೇಲೆ ಹೊಡೆದು ನಿಮ್ಮ ಬದುಕನ್ನು ಕಟ್ಕೊಳ್ಬೇಡಿ. ಸಾರಿಗೆ ಸಂಸ್ಥೆ ನೌಕರರ ಶಾಪಕ್ಕೆ ಗುರಿಯಾಗಿ ಎಂತೆಂಥ ಸಾರಿಗೆ ಸಚಿವರು ಏಳ ಹೆಸರಿಲ್ದಂತೆ ಹೋಗ್ಬಿಟ್ಟವ್ರೆ. ಇನ್ನು ನಾವು ನೀವು ಎಲ್ಲ ಯಾವ ಲೆಕ್ಕ? ದಯವಿಟ್ಟು ಒಮ್ಮತಕ್ಕೆ ಬನ್ನಿ ಅನ್ನೋದು ನನ್ನ ಮನವಿ.